ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 12ನೇ ಅಧ್ಯಾಯದ 15ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಾ ಅಲ್ವಾ ಮಕ್ಕಳ? ಯಸ್ಮಾನ್ನೋ ದ್ವಿಜತೆ ಲೋಕೋ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಯಸ್ಮಾನ್ನೋ ದ್ವಿಜತೆ ಲೋಕೋ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಯಸ್ಮಾನ್ನೋ ದ್ವಿಜತೆ ಲೋಕೋ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಏನಪ್ಪ ಅಂದರೆ, ಯಾರಿಂದ ಯಾರೂ ಸಹ ಉದ್ವೇಗಗೊಳ್ಳುವುದಿಲ್ಲವೋ, ಅಂದರೆ ಯಾರಿಂದ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಿಲ್ವೋ, ಮತ್ತು ಯಾರು ಸ್ವತಃ ಬೇರೆ ಯಾರಿಂದಲೂ ಉದ್ವೇಗಗೊಳ್ಳುವುದಿಲ್ಲವೋ, ಮತ್ತು ಯಾರು ಸಂತೋಷ ಆಗಲಿ, ಅಸೂಯೆ ಆಗಲಿ, ಭಯ ಆಗಲಿ, ಉದ್ವೇಗಗಳಿಂದ ಮುಕ್ತರಾಗಿರ್ತಾರೋ ಅಂತಹ ಭಕ್ತನು ನನಗೆ ಇಷ್ಟ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಪರಮಾತ್ಮನ ಭಕ್ತರನ್ನು ಕಂಡರೆ ಲೋಕವು ತಳಮಳಗೊಳ್ಳುವುದಿಲ್ಲ, ಭಯ ಪಡೋದಿಲ್ಲ. ಪರಮಾತ್ಮನನ್ನು ಕಂಡಂತೆಯೇ ಸಂತೋಷ ಪಡ್ತಕ್ಕಂಥದ್ದಾಗತ್ತೆ. ಅಂದರೆ ಭಕ್ತರು ಭಗವಂತನನ್ನು ತುಂಬಿಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಅವರು ಕೂಡ ಭಗವಂತನ ಥರನೇ ಆಗಿಬಿಟ್ಟಿರ್ತಾರೆ. ಆದ್ದರಿಂದ ಭಕ್ತರನ್ನು ನೋಡೋಕ್ಕೆ ಸಂತೋಷ ಆಗುತ್ತೆ. ಆದ್ದರಿಂದ ಭಗವಂತನ ಭಕ್ತರನ್ನು ಕಂಡ ಯಾರೂ ಕೂಡ ಉದ್ವೇಗಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳೂ ಸಹ ಉದ್ವೇಗಗೊಳ್ಳೋದಿಲ್ಲ. ಭಕ್ತರಾಗಿರ್ತಕ್ಕಂಥವನು ಜನರನ್ನು ಕಂಡರೂ ಕೂಡ ಅವನು ಉದ್ವೇಗಗೊಳ್ಳೋದಿಲ್ಲ. ಒಂದು ವೇಳೆ ಯಾರೇ ಭಕ್ತನಿಗೆ ಅಪಕಾರ ಮಾಡಿದ್ರು ಅದನ್ನು ಅವನು ಮಾಡಿದ್ದೆಂದು ಭಾವಿಸೋದೇ ಇಲ್ಲ. ಅವನು ಅದಕ್ಕೆ ಪ್ರತಿಕ್ರಿಯಿಸೋದೂ ಇಲ್ಲ. ಅವನು ಸುಖ ಬಂದಾಗ ಸಂತೋಷ ಪಡದೆ, ದುಃಖ ಬಂದಾಗ ಅಳದೆ, ಈ ರೀತಿಯ ದ್ವಂದ್ವಗಳಿಂದ ಅವನು ಮುಕ್ತನಾಗಿರ್ತಾನೆ. ಯಾವಾಗಲೂ ಒಂದೇ ಥರ ಇರ್ತಾನೆ. ಸುಖ ಆಗಲಿ, ದುಃಖ ಆಗಲಿ, ಕಷ್ಟ ಆಗಲಿ, ಅಥವಾ ಯಾವುದೇ ರೀತಿಯ ತೊಂದರೆಗಳೇ, ಸುಖವೇ ಆಗಲಿ, ಎಂಥದ್ದೇ ಆಗಲಿ, ಅವನು ಆ ರೀತಿಯ ದ್ವಂದ್ವಗಳಿಂದ ಅವನು ಮುಕ್ತನಾಗಿರ್ತಾನೆ. ಅಂದರೆ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ ಇರ್ತಾನೆ. ಸಹಿಷ್ಣು ಆಗಿರ್ತಾನೆ, ಸಹನಾಶೀಲನಾಗಿರ್ತಾನೆ, ಕೋಪದಿಂದ ಮುಕ್ತನಾಗಿರ್ತಾನೆ. ಅವನು ಕೋಪಿಸ್ಕೊಳ್ಳಲ್ಲ ಯಾವುದಕ್ಕೂ. ಯಾರು ಏನೋ ಮಾಡಿಬಿಡ್ತಾರೆ ಅನ್ನೋ ಭಯವೂ ಇಲ್ಲ ಅವನಿಗೆ. ಯಾವ ರೀತಿಯ ತಳಮಳನೂ ಕೊಳ್ಳೋದಿಲ್ಲ, ಟೆನ್ಷನ್ನು ಮಾಡ್ಕೊಳ್ಳಲ್ವಲ್ಲ. ಅಂತಹ ಭಕ್ತ ನನಗೆ ತುಂಬ ಪ್ರಿಯನಾಗಿರ್ತಕ್ಕಂಥ ಭಕ್ತ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ನೋಡಿ, ಮುಖ್ಯವಾಗಿ ಟೆನ್ಷನ್ ಕಡಿಮೆ ಆಗುತ್ತೆ. ಯಾರಿಗೆ ಟೆನ್ಷನ್ ತುಂಬ ಇರುತ್ತೋ ಅವ್ರಿಗೆ ಟೆನ್ಷನ್ ಕಡಿಮೆ ಆಗುತ್ತೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ. ಇವಾಗೆಲ್ಲ ಒಟ್ಟಿಗೆ ಹೇಳೋಣ. ಯಸ್ಮಾನ್ನೋ ದ್ವಿಜತೆ ಲೋಕೋ
लोकान्नो द्विजते च यः हर्षामर्षभयोद्वेगैः मुक्तो यः स च मे प्रियः. ಶುಭಮಸ್ತು.